ಎಲ್ಲ ನಮಸ್ಕಾರ. ಇವತ್ತು ನಿಮ್ಮ ಒಳ್ಳೆ ಒಂದು ಬಿಸ್ನೆಸ್ ಪ್ಲಾನ್ ಹೇಳಕ್ಕೆ ಬಂದಿದ್ದೀನಿ. ಈ ಬಿಸ್ನೆಸ್ ಪ್ಲಾನ್ ಅಂದರೆ BitV3. ಈ BitV3 ಏನಂದರೆ ಒಂದು ಡಿಸೆಂಟ್ರಲೈಸ್ ಅರ್ನಿಂಗ್ ಅಂತ ಹೇಳ್ತಾರೆ. ಈ ಡಿಸೆಂಟ್ರಲೈಸ್ ಅರ್ನಿಂಗ್ ಅಂದರೆ ಏನಂದರೆ ಅದು ಮುಂಚೆನೇ ನಮ್ಮ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ನಮ್ಮ V3 ಪೂಲ್ ಬಂದರೆ ಏನು ಅಂದರೆ ಒಂದು ಅಡ್ವಾನ್ಸ್ ಡಿಸೆಂಟ್ರಲೈಸ್ ಸೆಕ್ಯೂರಿಟಿ. ಈ ಸಿಸ್ಟಮ್ನ ಯೂಸ್ ಮಾಡಿ ನಿಮ್ಗೆ ಎಲ್ಲರಿಗೂ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಕೊಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ನಾವು ಬಿಲ್ಡ್ ಮಾಡಿಕ್ಕಿದ್ದೀವಿ. ಅದೇ ಥರ ಇದು ಒಂದು ಮಾರ್ಕೆಟ್ಸು ಯಾವ ಥರ ಅಂದರೆ ಈ ಟ್ರೇಡಿಂಗ್ ಮಾರ್ಕೆಟ್ಸು ಮತ್ತು ಲೊಕೇಶನ್ಸ್ ಎಲ್ಲವೂ ನಿಮಗೆ ಕಂಟ್ರೋಲಾಗಿ ಇರಬೇಕಂತ ಒಂದು ಕೊಡ್ತಾರೆ. ಅದೇ ಥರ ನಮ್ಮ ಟೆಕ್ನಾಲಜಿ ಬಂದು ಈ ಮಾಡೆಲ್ಗೆ ಬೇಸ್ ಆಗಿದೆ. ಅದೇ ಥರ ಇದು ಏನಪ್ಪ V3 ಪೂಲ್ ಅಂದರೆ ಏನಂದರೆ ಇದು ಒಂದು ಲಿಕ್ವಿಡಿಟಿ ಪ್ರೊವೈಡರ್ಸ್ ಅಂತ ಹೇಳ್ತಾರೆ. ಇದು ಈ ಪೂಲಲ್ಲಿ ಈ ಫಂಡ್ಸ್ನ ಬಂದು ಒಂದು ಸ್ಪೆಸಿಫಿಕ್ ಪ್ರೈಸ್ ರೇಂಜಲ್ಲಿ ಇಕ್ಕಿರ್ತಾರೆ. ಇದು ನಿಮ್ಮ ಟ್ರೇಡಿಂಗ್ ಮಾಡುವಾಗ ಒಂದು ಹೈಯರ್ ಫೀಸಿಂದ ಒಂದು ಅರ್ನ್ ಮಾಡಿ ನಿಮಗೆ ಒಂದು ಆಪರ್ಚುನಿಟಿ ಒಂದು ಕ್ರಿಯೇಟ್ ಮಾಡಿ ಕೊಡ್ತೀವಿ. ನಾವು ಯಾರಂದರೆ BitV3 ನೆಕ್ಸ್ಟ್ ಜನ್ರೇಷನ್ ಅಂತ ಒಂದು ಡಿಸೆಂಟ್ರಲೈಸ್ ಫೈನಾನ್ಸ್ ಪ್ಲ್ಯಾಟ್ಫಾರ್ಮ್. ನಾವು ಇದು ಡಿಸೈನ್ ಮಾಡೋಕ್ಕೆ ಏನಕ್ಕೆ ಅಂದರೆ ಜನರೇಟ್ ಮಾಡೋಕ್ಕೆ ಏನಂದರೆ ಒಂದು ಕಾಸು ಇಲ್ಲೊಂದು ಕ್ಯಾಪಿಟಲ್ನ ಜನರೇಟ್ ಮಾಡಿ ಎಲ್ಲರಿಗೂ ಒಂದು ಆಪರ್ಚುನಿಟಿ ಕೊಡಬೇಕಂತ ನಾವು ಇದ್ದೀವಿ. ಅದೇ ಥರ ನಮ್ಮ ಸಿಸ್ಟಮ್ ಒಂದು ಟ್ರಾನ್ಸ್ಪರೆನ್ಸ್ ಆಟೋಮೇಷನ್ ಮತ್ತು ಒಂದು ಗ್ರೋತ್ನ ಬಿಲ್ಡ್ ಮಾಡಿ ಇಕ್ಕಿದ್ದೀವಿ. ಇದು ಒಂದು ಗ್ಲೋಬಲ್ ಅರ್ನಿಂಗ್ ನೆಟ್ವರ್ಕ್ಸನ್ನು ಇಕ್ಕಿದ್ದೀವಿ. ನಮ್ಮ ಕೀವರ್ಡ್ಸ್ ಏನೇನೆಂದರೆ ಬ್ಲಾಕ್ ಚೈನ್, ಡಿಸೆಂಟ್ರಲೈಸ್, ಪ್ಯಾಸಿವ್ ಇನ್ಕಮ್ ಮತ್ತು ಟ್ರಾನ್ಸ್ಪರೆನ್ಸಿ. ಅದೇ ನಮ್ಮ ಮಿಷನ್ ಏನಂದರೆ ಎಲ್ಲ ಜನಗೆ ಒಂದು ಕಾಸನ್ನ ತೊಗೊಂಡೋಗ್ಬೇಕು. ಅದೇ ಥರ ಕಾಸನ್ನ ಒಂದು ಟ್ರಾನ್ಸ್ಪರೆಂಟಾಗಿ ಫೇರಾಗಿ ಒಂದು ಸೆಕ್ಯೂರಿಟಿಯಾಗಿ ಇರಬೇಕು, ಸೆಕ್ಯೂರಾಗಿ ಬೇಸ್ಡ್ ಅರ್ನಿಂಗ್ಸ್ ಆಪರ್ಚುನಿಟಿ ಕೊಡಬೇಕಂತ ಇದೆ ನಮ್ಮದು. ಅದು ಹೆಂಗೆ ಮಾಡೋಕ್ಕಂದ್ರೆ ಒಂದು ಸ್ಟಾಕಿಂಗ್ ಮತ್ತು ಪೂಲಲ್ಲಿ ಅದೇ ಕಮ್ಯುನಿಟಿ ರಿವಾರ್ಡ್ಸ್ ಅಂತ ಒಂದು ಎಂಪವರ್ಮೆಂಟ್ ಯೂಸರ್ಗೆ ಒಂದು ಅಚೀವ್ ಮಾಡಿ ಒಂದು ಫ್ರೀಡಮ್ ಗ್ಲೋಬಲ್ ಆಗಿ ಕೊಡ್ತೀವಿ. ವಿಷನ್ ಏನಂದರೆ ಇದು ಒಂದು ವರ್ಲ್ಡ್ಸ್ ಮೋಸ್ಟ್ ಟ್ರಸ್ಟೆಡ್ ಡಿಸೆಂಟ್ರಲೈಸ್ ವೆಲ್ತ್ ಅಂತ ಇದೆ. ಇದು ಜನ್ರೇಟ್ ಮಾಡಿದ್ರೆ ಒಂದು ಎಕೋಸಿಸ್ಟಮ್ ಬಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡಿ ಒಂದು ಟ್ರಾನ್ಸ್ಪರೆನ್ಸ್ ಇನೋವೇಷನ್ಸ್ ಬಂದು ಲಾಂಗ್ ಟರ್ಮ್ ಆಗಿ ಒಂದು ಎಲ್ಲ ಪಾರ್ಟಿಸಿಪೇಟ್ಗೆ ಕೊಡ್ತಾರೆ. ಅದೇ ಥರ ಟ್ರಾನ್ಸ್ಪರೆನ್ಸಿ ಏನಂದರೆ ನಮ್ಮದು ವೆರಿಫೈ ಬ್ಲಾಕ್ ಚೈನ್ ಅಂತ ನಾವು ಇರ್ತೀವಿ. ಅದಕ್ಕೆ ನಿಮ್ಗೆ ಎಲ್ಲರಿಗೂ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಇನ್ನೋವೇಷನ್ ಇರುತ್ತೆ. ಡೆಫ್ ಅಂತ ಒಂದು ರಿವಾರ್ಡ್ ಮೆಕಾನಿಸಮ್ ಇಕ್ಕಿದ್ದೀವಿ. ಡಿಸೆಂಟ್ರಲೈಸ್ ಅಂದರೆ ನಮ್ಮದು ಟ್ರೂ ಫೈನಾನ್ಷಿಯಲ್ ಕಂಟ್ರೋಲ್ಸ್ ನಾವು ಇಕ್ಕಿ ಒಂದು ಯೂಸರ್ ಫ್ರೆಂಡ್ಲಿಯಾಗಿ ಕೊಡ್ತೀವಿ. ಎಂಪವರ್ಮೆಂಟ್ ಅಂದರೆ ಎಲ್ಲರಿಗೂ ಒಂದು ಝೀರೋ ಡಿಪೆಂಡೆನ್ಸ್ ಇಲ್ಲ ಥರ ಒಂದು ಸ್ಮಾರ್ಟಾಗಿ ಅರ್ನ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ. ಕಮ್ಯುನಿಟಿ ಅಂದರೆ ಎಲ್ಲರೂ ಒಂದು ಗ್ರೋ ಆಗಬೇಕು, ಸಕ್ಸಸ್ನ ತೊಗೊಂಡೋಗ್ಬೇಕಂತ ಇದೆ. ಆ ಥರ $1 ಇಟ್ಕೊಂಡು ನೀವು ಒಂದು ಮಿನಿಮಮ್ ಆಗಿ ನೀವು ಸ್ಟಾರ್ಟ್ ಮಾಡ್ಬೋದು. ಆ ಥರ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಂದು ಸ್ಟಾರ್ಟ್ ಮಾಡೋದು ಒಂದು ಏನು ಮಿನಿಮಮ್ ಇಲ್ಲ, ಮ್ಯಾಕ್ಸಿಮಮ್ ಲಿಮಿಟ್ ಏನೂ ಇರೋಲ್ಲ. ಸ್ಟಾರ್ಟಿಂಗ್ ಬಂದು ನಿಮ್ಗೆ $1 ಇದ್ದರೆ ಸಾಕು. ಅದೇ ಥರ ನೀವು ಚೂಸ್ ಮಾಡೋ ಡ್ಯೂರೇಷನ್ ಬಂದು 1, 10, 20, 30 ದಿನ ಇದೆ. ಅದೇ ದಿನ ಒಂದಲ್ಲಿ 0.5%, 10 ದಿನ ಮಾಡುವಾಗ 6%, 20 ದಿನ 15%, 30 ದಿನ ಬಂದು ನಿಮಗೆ 25% ಇದೆ. ಇದೇ ಥರ ಈ ರಿವಾರ್ಡ್ ಬಂದು ಆಟೋಮೆಟಿಕ್ ನಿಮಗೆ ಒಂದು ಕ್ರಿಯೇಟ್ ಆಗುತ್ತೆ ಸ್ಟೇಕಿಂಗ್ ಟೀಮಲ್ಲಿ. ಅದೇ ಥರ BitV3 ಪೂಲ್ ರಿವಾರ್ಡ್ ಪ್ಲ್ಯಾನಲ್ಲಿ ನಿಮಗೆ ಎಲ್ಲ ಯೂಸರ್ ಬಂದು ಟ್ರಾನ್ಸಾಕ್ಷನ್ ಬಂದು ವೆರಿಫೈ ಆಗಿ ಬ್ಲಾಕ್ ಚೈನ್ಗಂತ ಇಡ್ತೀವಿ. ಅದೇ ಥರ ಇನ್ ಕ್ಯಾಪಿಂಗ್ ಮತ್ತು ರಿಸ್ಟ್ರಿಕ್ಷನ್ ಏನೇ ಇರೋಲ್ಲ. ಅದೇ ಥರ ವಿತ್ಡ್ರಾ ಬಂದು ಯಾವಾಗ ಕೂಡ ನೀವು ಮಾಡ್ಬೋದು, 24/7 ನೀವು ವಿತ್ಡ್ರಾ ಮಾಡ್ಬೋದು. ಅದೇ ಥರ ಅರ್ನಿಂಗ್ಸ್ ಬಂದು ನೀವು 0.5% ದಿನ ನೀವು ಒಂದು ಕಾಸನ್ನ ಅರ್ನ್ ಮಾಡ್ಬೋದು. ಅದೇ ಥರ ಕಂಟಿನ್ಯೂಸ್ ಆಗಿ ಒಂದು ಲಾಂಗ್ ಟರ್ಮ್ ಆಗಿ ನೀವು ಆ್ಯಕ್ಟಿವ್ ಮಾಡಬಹುದು, ಆ್ಯಕ್ಟಿವ್ ಆಗಿರಬೇಕು. ಅದೇ ಥರ ಸ್ಪಾಟ್ ಇನ್ಕಮ್ ಒಂದು ಎಕ್ಸ್ಕ್ಲೂಸಿವ್ ಆಗಿ ನೀವು 30 ದಿನ ಸ್ಟಾಕಿಂಗ್ ಮಾಡುವಾಗ ಲೆವೆಲ್ 1ರಲ್ಲಿ 3% ರಿವಾರ್ಡ್ ಆಗ್ತಾ ಇರುತ್ತೆ. ಸೆಲ್ಫ್ ಸ್ಟಾಕಿಂಗ್ ರಿಕ್ವೈರ್ಡ್ ಬಂದು $50. ಆ ಥರ ಲೆವೆಲ್ 2ರಲ್ಲಿ ನಿಮಗೆ 2% ಅಂತ ರಿವಾರ್ಡ್ ಸಿಗುತ್ತೆ. ಸೆಲ್ಫ್ ಸ್ಟಾಕಿಂಗ್ ರಿಕ್ವೈರ್ಡ್ ಬಂದು $50. ಲೆವೆಲ್ 3ರಲ್ಲಿ 1%, ಸೆಲ್ಫ್ ಸ್ಟಾಕಿಂಗ್ ಬಂದು ನಿಮ್ಗೆ 50% ಇರಬೇಕು. ಅದೇ ಥರ ಕಂಡೀಷನ್ಸ್ ಏನೇನೆಂದರೆ $150 ಸೆಲ್ಫ್ ಸ್ಟಾಕಿಂಗ್ ಮಾಡುವಾಗ ಯೂಸರ್ ಬಂದು ಎಲ್ಲ ಲೆವೆಲ್ಗೆ ಕ್ವಾಲಿಫೈ ಆಗುತ್ತೆ ಯಾರ. ಅದೇ ಥರ ಒಂದು ಇನ್ಕಮ್ ಬಂದು ಆ್ಯಕ್ಟಿವೇಟ್ ಮಾಡುವಾಗ ನಿಮ್ಗೆ ಸ್ಟಾಕಿಂಗ್ ರಿವಾರ್ಡ್ಸ್ ಅಂತ ಪೀರಿಯಡಲ್ಲಿ ಒಂದು ಆ್ಯಕ್ಟಿವೇಟ್ ಆಗುತ್ತೆ. ಅದೇ ಥರ ಜನ್ರೇಷನ್ ರಿವಾರ್ಡಲ್ಲಿ 20 ಲೆವೆಲ್ ಇನ್ಕಮ್ ಅಂತ ಇದೆ. ಲೆವೆಲ್ 1ರಿಂದ ಲೆವೆಲ್ 20ಅಲ್ಲಿ ರಿವಾರ್ಡ್ಸ್ ಬಂದು 20%, 10, 5% ಮತ್ತು 2% ಅಂತ ಇದೆ. ಲೆವೆಲ್ 1ರಲ್ಲಿ $50, ಲೆವೆಲ್ 5ರಿಂದ 10ಅಲ್ಲಿ $50 ಅಂತ ಇರುತ್ತೆ. ಸೊ ಟೋಟಲ್ ಬಂದು ನಿಮಗೆ ಎಲ್ಲ ಲೆವೆಲ್ ಇನ್ಕ್ಲೂಡ್ ಮಾಡುವಾಗ ನಿಮಗೆ $1000 ಅಂತ ಸಿಗುತ್ತೆ. ಅದೇ ಥರ ನೀವು ಸ್ಟಾಕಿಂಗ್ ಆ್ಯಕ್ಟಿವೇಟ್ ಮಾಡುವಾಗ ಮ್ಯಾಂಡೇಟ್ರಾಗಿ ಇದು ಬಂದು ರಿಸೀವ್ ಆಗ್ತಾರೆ, ಈ ಇನ್ಕಮ್ ಬಂದು ನಿಮ್ಗೆ ರಿಸೀವ್ ಆಗುತ್ತೆ. ಅದೇ ಥರ ಇದು BitV3 ಹೆಂಗೆ ವರ್ಕ್ ಆಗುತ್ತೆ ಅಂದರೆ ವರ್ಕಿಂಗ್ ಮೆಕ್ಯಾನಿಸಮ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು BitV3 ಬಂದು ಜಾಯ್ನ್ ಮಾಡುವಾಗ ಒಂದು ವಾಲೆಟ್ ಅಡ್ರೆಸ್ ಅಂತ ಕೊಡ್ತೀವಿ. ಅದೇ ಥರ ಒಂದು ಸ್ಟಾಕ್ ಫಂಡ್ಸಲ್ಲಿ ನಿಮಗೆ ಸ್ಟಾಕ್ ಮಾಡುವಾಗ ಪ್ರೆಫರೆನ್ಸಾಗೆ ಒಂದು ಅಮೌಂಟನ್ನು ಸಿಗುತ್ತೆ. ಅದೇ ಥರ ಅರ್ನಿಂಗ್ ರಿವಾರ್ಡ್ಸು ಕೂಡ ನಿಮಗೆ ಒಂದು ಪೂಲ್ ಇನ್ಕಮ್ ಸ್ಟಾಕಿಂಗ್ ಜನ್ರೇಷನ್ ದಿನ ನಿಮ್ಗೆ ಸಿಗುತ್ತೆ.
ರೀಇನ್ವೆಸ್ಟ್ ಮಾಡುವಾಗ ನಿಮ್ಗೆ ಕಾಂಪೌಂಡ್ ಅಮೌಂಟನ್ನು ಲಾಂಗ್ ಟರ್ಮ್ ಆಗಿ ನಿಮ್ಗೆ ಅರ್ನಿಂಗ್ಸ್ ಅಂತ ಇರುತ್ತೆ. ವಿತ್ಡ್ರಾಲ್ ನೀವು ಯಾವಾಗ ಕೂಡ ಮಾಡ್ಬೋದು. ಸೊ ನಿಮಗೆ 24/7 ಅಂತ ನಿಮಗೆ ಒಂದು ವಿತ್ಡ್ರಾಲ್ ಮಾಡಿ ಯಾವಾಗ ಕೂಡ ನೀವು ಮಾಡ್ಬೋದು. ಆ ಥರ ರಿಸೀವ್ ಒಂದು ಕ್ಯಾಪಿಟಲ್ ಬಂದು ಒಂದು ಪ್ರಾಫಿಟ್ ಇನ್ಸ್ಟೆಂಟಾಗಿ ಸಿಗುತ್ತೆ. ಅದೇ ಥರ ನಮ್ಮ ಎಕ್ಸ್ಪರ್ಟ್ ಟೀಮಲ್ಲಿ ಡ್ರೈವಿಂಗ್ ಇನ್ನೋವೇಷನ್ಸ್ ಬ್ಲಾಕ್ ಚೈನ್ ಏನಂದರೆ ಫುಲ್ಲಾಗಿ ಡಿಸೆಂಟ್ರಲೈಸ್ ಇರುತ್ತೆ. ಈ ಬ್ಲಾಕ್ ಚೈನಲ್ಲಿ ಇನ್ಸ್ಟೆಂಟ್ ರಿವಾರ್ಡ್ ಬಂದು ವಿತ್ಡ್ರಾಲ್ ಸಿಸ್ಟಮ್ ಇರ್ತೀವಿ. ಅದೇ ಥರ ಇದು ಒಂದು ಫುಲ್ ಕ್ಯಾಪಿಟಲ್ ಮತ್ತು ಒಂದು ಪ್ರಾಫಿಟ್ ರಿಟರ್ನ್ ಅಂತ ನಿಮ್ಗೆ ಸಿಗುತ್ತೆ. ಇದು ಏನಿದೆ ಆ ಥರ ಒಂದು ಕಂಡೀಷನ್ಸು ಮತ್ತು ಲಾಕ್ಸ್ ಕೂಡ ಇದೆ. ಸೊ ನಿಮಗೆ ಅಮೌಂಟ್ ಬಿಲ್ ಸೆಕ್ಯೂರ್ ಆಗಿರುತ್ತೆ. ಅದೇ ಥರ ಯೂಸರ್ ಆಗಿ ಇದು ಯೂಸ್ ಮಾಡೋದು ಎಲ್ಲರಿಗೂ ಒಂದು ಫ್ರೀಯಾಗಿ ನಾಲೆಜಬಲ್ ಆಗಿರುತ್ತೆ. ಅದೇ ಥರ ಒಂದು ಗ್ಲೋಬಲ್ ರೀಚ್ ಇದೊಂದು ಫುಲ್ ಭೂಮಿ ಪ್ರಪಂಚಕ್ಕೆ ಅರ್ಥ ಆಗೋ ಥರ ಒಂದು ಇರುತ್ತೆ. ಬಿಟ್ V3 ಗ್ರೋತ್ ರೋಡ್ ಮ್ಯಾಪಲ್ಲಿ ಫೇಸ್ 1 ಒಂದು ಸ್ಟಾಕಿಂಗ್ ಮತ್ತು ಪೂಲ್ ರಿವಾರ್ಡ್ ಲೈವ್. ಅದೇ ಫೇಸ್ 2 ಅಲ್ಲಿ ಇಂಟ್ರಿಗೇಟ್ ಮಾಡ್ತೀವಿ. ಅದೇ ಫೇಸ್ 3 ಬಿಟ್ V3 ಮೊಬೈಲ್ ಆ್ಯಪ್ ಲಾಂಚ್. ಫೇಸ್ 4 NFT ಬೇಸ್ ಸ್ಟಾಕಿಂಗ್ ಮಾಡ್ತೀವಿ. ಅದೇ ಫೇಸ್ 5 ಗ್ಲೋಬಲ್ ಎಕ್ಸ್ಪಾನ್ಷನ್ ಮತ್ತು ಕಮ್ಯುನಿಟಿ DAO ಗವರ್ನ್ಸ್ ಮಾಡ್ತೀವಿ. ಕ್ಲೋಸಿಂಗ್ ಲೈನಲ್ಲಿ ಬಿಟ್ V3 ಬಿಲ್ಡಿಂಗ್ ಬಂದು ಒಂದು ಡಿಸೆಂಟ್ರಲೈಸ್ಡ್ ಫ್ಯೂಚರ್ಸ್ ಬಂದು ಸ್ಮಾರ್ಟ್ ಇನ್ವೆಸ್ಟರ್ಗೆ ಒಂದು ಯೂಸ್ಫುಲ್ ಆಗಿರ್ತಾ ಇರುತ್ತೆ. ಅದೇ ಥರ ನೀವು ಬಂದು ಕಾಸನ್ನ ಬಂದು ನೀವು ಎಕ್ಸ್ಟ್ರಾ ತೊಗೊಳ್ಬೇಕಂದ್ರೆ ನೀವು ಫಿನಾನ್ಷಿಯಲ್ ಫ್ರೀಡಮ್ ಇರಬೇಕಂದ್ರೆ ನಾವು ಬಿಟ್ V3 ಅಂತ ಯೂಸ್ ಮಾಡಿ ಒಂದು ಸ್ಮಾರ್ಟಾಗಿ ಅಥವಾ ಲಿಮಿಟ್ಲೆಸ್ ಆಗಿ ನಿಮ್ಮ ಕಾಸನ್ನ ಬಂದು ನೀವು ತೊಗೊಳ್ಬೋದು. ಅದೇ ಥರ ಮಿನಿಮಮ್ $1 ಇಟ್ಕೊಂಡು ನೀವು ಕಾಸನ್ನ ಬಂದು ಕಾಸನ್ನ ಬಂದು ಹಾಕಿ ನೀವು ಕಾಸನ್ನ ಬಂದು ಎತ್ಬೋದು. ಅದೇ ಥರ ಕೆಳಗಡೆ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಬೆಟ್ ಡೀಟೇಲ್ಸ್ನ ತಿಳ್ಕೊಬೋದು. ಅದೇ ಥರ ನಮ್ಮದು ಎಕ್ಸ್ ಇದೆ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಲಿಂಕ್ಸ್ ಕೂಡ ಇದೆ. ಅದನ್ನ ಇದು ಮಾಡೋ. ಅದೇ ಥರ ನಮ್ಮ ವೆಬ್ಸೈಟ್ ಹೆಸರು ಬಂದು www.bit v3.ai. ಥ್ಯಾಂಕ್ ಯು.